ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಸೀನಾಯಿ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ, ಇಸ್ರಾಯೇಲಿನ ದೇವನೇ ಆ ಜ್ವಾಲೆ ನನ್ನಲ್ಲುರಿಯಲಯ್ಯ. ಸೀನಾಯಿ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ, ಇಸ್ರಾಯೇಲಿನ ದೇವನೇ ಆ ಜ್ವಾಲೆ ನನ್ನಲ್ಲುರಿಯಲಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿಕಾಲ ಸಮಯವಲ್ಲೋ ನಿನ್ನ ಆತ್ಮಾದಿ ತುಂಬಿಸಯ್ಯ, ನಿನ್ನ ಆತ್ಮಾದಿ ತುಂಬಿಸಯ್ಯ, ನಿನ್ನ ಆತ್ಮಾದಿ ತುಂಬಿಸಯ್ಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಮತ್ತಾಯನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯ ವಚನ 11. ಹೃದಯ ಪರಿವರ್ತನೆಯ ಗುರುತಾಗಿ ನಾನು ನಿಮಗೆ ನೀರಿನಿಂದ ಸ್ನಾನ ದೀಕ್ಷೆ ಕೊಡುತ್ತಿದ್ದೇನೆ. ಸ್ನಾನಿಕ ಯೋಹಾನರು ಜನರಿಗೆ ನೀರಿನ ಸ್ನಾನ ದೀಕ್ಷೆಯನ್ನು ಕೊಡ್ತಾ ಇದ್ರು. ಅದರ ಅರ್ಥ ಏನು? ನನ್ನ ಹೃದಯ ಪರಿವರ್ತನೆ ಮಾಡಿಕೊಂಡಿದ್ದೇನೆ, ಹಳೆಯ ಪಾಪದ ಜೀವನಕ್ಕೆ ವಿಮುಖನಾಗಿ ಪರಿಶುದ್ಧವಾದ ಜೀವನವನ್ನು ನಡೆಸಲು ಪ್ರಾರಂಭ ಮಾಡಿದ್ದೇನೆ. ಸುಂಕ ವಸೂಲಿಗಾರರು, ಫರಿಸಾಯರು ಅವರೆಲ್ಲರೂ ಸ್ನಾನ ದೀಕ್ಷೆ ತೆಗೆದುಕೊಳ್ಳಲು ಬರುವಾಗ, ಕೆಲಸ ಮಾಡುವವರು ಬಂದಾಗ ನಿಮಗೆ ಬರುವ ಸಂಬಳದಲ್ಲೇ ತೃಪ್ತರಾಗಿರಿ, ಲಂಚ ತೆಗೆದುಕೊಳ್ಳಬೇಡಿ, ಹೀಗೆ ಅನೇಕ ವಿಧವಾದ ಸೂಚನೆಗಳನ್ನು ಪಡೆದುಕೊಂಡು ಮೊದಲು ಮಾಡುತ್ತಿದ್ದ ಪಾಪದ ಕೃತ್ಯಗಳನ್ನು ಬಿಟ್ಟು ಪರಿಶುದ್ಧವಾದ ಜೀವನವನ್ನು ನಡೆಸುತ್ತೇನೆ ಎಂದು ಒಂದು ಗುರುತು, ಒಂದು ಸಂಕೇತವಾಗಿ ಅವರು ನೀರಿನ ಸ್ನಾನ ದೀಕ್ಷೆ ಪಡೆದುಕೊಂಡು ಹೋಗುತ್ತಿದ್ದರು. ಆದರೆ ನನ್ನ ನಂತರ ಬರುವ ಒಬ್ಬರು ನಿಮಗೆ ಪವಿತ್ರಾತ್ಮ ಹಾಗೂ ಅಗ್ನಿಯಿಂದ ದೀಕ್ಷಾ ಸ್ನಾನ ಕೊಡುವರು. ಸ್ನಾನಿಕ ಯೋಹಾನ ನಂತರ ಬರುವವರು ಪ್ರಭು ಯೇಸು ಆಗಿದ್ದಾರೆ. ಮುಂಚಿತವಾಗಿ ಸ್ನಾನಿಕ ಯೋಹಾನ ಯೇಸುವಿನ ಬಗ್ಗೆ ಹೇಳುವ ಮಾತಿನಲ್ಲಿ ಅವರು ಪವಿತ್ರಾತ್ಮ ಹಾಗೂ ಅಗ್ನಿಯಿಂದ, ಬರೀ ಪವಿತ್ರಾತ್ಮರಿಂದ ಮಾತ್ರವಲ್ಲ, ಪವಿತ್ರಾತ್ಮ ಮತ್ತು ಅಗ್ನಿಯಿಂದ ನಿಮ್ಮನ್ನ ಅಭಿಷೇಕ ಮಾಡುವರು. ಪವಿತ್ರಾತ್ಮರು ಸ್ನಾನದೀಕ್ಷೆ ಸಂಸ್ಕಾರದ ಮೂಲಕ, ಸ್ನಾನದೀಕ್ಷೆ ಸಂಸ್ಕಾರ ಪಡೆದುಕೊಳ್ಳುವ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಪವಿತ್ರಾತ್ಮರು ಬಂದು ವಾಸ ಮಾಡುವವರಾಗಿದ್ದಾರೆ. ಯೇಸುವೇ ನನ್ನ ರಕ್ಷಕ, ಯೇಸುವೇ ನನ್ನ ಪ್ರಭು ಎಂದು ಸ್ನಾನದೀಕ್ಷೆ ಸಂಸ್ಕಾರ ಪಡೆದುಕೊಳ್ಳುವಾಗ ಯೇಸುವಿನ ಮುದ್ರೆಯಾದ ಪವಿತ್ರಾತ್ಮರು ನಮ್ಮಲ್ಲಿ ಬಂದು ವಾಸ ಮಾಡುತ್ತಾರೆ. ನಮ್ಮೊಳಗೂ ನಮ್ಮೊಡನೆ ವಾಸ ಮಾಡುವ ಪವಿತ್ರಾತ್ಮರು ತದನಂತರ ಅವರ ಅಭಿಷೇಕದ ಹಂತಗಳು ವಿಭಿನ್ನವಾಗಿರುತ್ತದೆ. ಇಲ್ಲಿ ಪವಿತ್ರಾತ್ಮ ಮತ್ತು ಅಗ್ನಿಯ ಅಭಿಷೇಕ. ಯಾತಕ್ಕಾಗಿ ನಮಗೆ ಪವಿತ್ರಾತ್ಮರು, ನಮ್ಮೊಳಗೆ ಪವಿತ್ರಾತ್ಮರಿದ್ದಾರೆ, ಆದರೆ ಅವರ ಅಗ್ನಿಯ ಅಭಿಷೇಕದಲ್ಲಿ ನಾವು ಜೀವಿಸುತ್ತಿದ್ದೇವಾ? ಆ ಅಗ್ನಿಯ ಅಭಿಷೇಕ ನವೀಕರಿಸಲ್ಪಡ್ತಾ ಇದೆಯಾ? ಅಗ್ನಿ ಬಹಳ ಮುಖ್ಯ. ಉದಾಹರಣೆಗೆ ನೋಡಿ, ಅಗ್ನಿ ಒಂದು ಸಣ್ಣ ಕಿಡಿ ಇಡೀ ಕಾಡನ್ನೇ ಸುಟ್ಟು ಭಸ್ಮ ಮಾಡುತ್ತದೆ. ಅದು ನಾಶ ಮಾಡಲು ಸಹ ಅಗ್ನಿ ಉಪಯೋಗ ಆಗುತ್ತದೆ. ಆದರೆ ಅದೇ ಅಗ್ನಿ ಪರಿಶುದ್ಧತೆಗೆ ಸಹ ಉಪಯೋಗಿಸಲ್ಪಡುತ್ತದೆ. ಉದಾಹರಣೆಗೆ ನಾವು ಅಡಿಗೆ ಮಾಡಿ ತಿನ್ನೋಕೆ ನಮಗೆ ಬೆಂಕಿ ಬೇಕು. ಮತ್ತು ಇನ್ನೂ ಉದಾಹರಣೆಗೆ ಹೇಳೋದಾದರೆ, ಅಗ್ನಿ, ಚಿನ್ನ, ಸಮುದ್ರದ ತಳದಲ್ಲಿ ಭೂಮಿಯ ಅಡಿಯಲ್ಲಿ ಸಿಗುವ ಚಿನ್ನ, ಅನೇಕ ಕಬ್ಬಿಣದ ವಸ್ತುಗಳು, ಖನಿಜಾಂಶಗಳು ನಮಗೆ ದೊರಕುತ್ತವೆ. ಅದರಲ್ಲಿ ಚಿನ್ನವನ್ನು ತೆಗೆದುಕೊಂಡ ಮೇಲೆ ಆ ಚಿನ್ನ ಅಮೂಲ್ಯವಾದದ್ದು, ಬೆಲೆ ಬಾಳುವಂಥದ್ದು. ಆದರೆ ಅದು ಈಗ ಏನಾಗಿದೆ, ಅನೇಕ ಕಸ ಕಡ್ಡಿಗಳು, ಕಲ್ಮಶಗಳು ಸೇರಿಕೊಂಡಿರುವ ಕಾರಣ ಅಕ್ಕಸಾಲಿಗ ಆ ಚಿನ್ನವನ್ನು ಉಪಯೋಗ ಮಾಡುವುದಕ್ಕೆ ಮೊದಲು ಅದನ್ನ ಬೆಂಕಿಯಲ್ಲಿ ಹಾಕಿ ಪುಟವಿಡುತ್ತಾನೆ.
ಚಿನ್ನವನ್ನ 7 ಸಾರಿ ಪುಟವಿಡುವ ರೀತಿಯಲ್ಲಿ ಎಂದು ಪವಿತ್ರ ಗ್ರಂಥ ನಮಗೆ ತಿಳಿಸುತ್ತದೆ. ಆ ಚಿನ್ನವನ್ನ ಬೆಂಕಿಯಲ್ಲಿ ಹಾಕುವಾಗ ಆ ಬೆಂಕಿ ಚಿನ್ನವನ್ನ ಸುಟ್ಟು ಭಸ್ಮ ಮಾಡುವುದಿಲ್ಲ, ಬದಲಿಗೆ ಆ ಬೆಂಕಿ ಚಿನ್ನವನ್ನ ಶುದ್ಧೀಕರಿಸುತ್ತದೆ. ಸೊ ಬೆಂಕಿ ಪರಿಶುದ್ಧತೆಯ ಕಾರ್ಯಕ್ಕೆ ಹೋಲಿಕೆ ಮಾಡಿ ಹೇಳಲಾಗುತ್ತದೆ. ಹೇಗೆ ಚಿನ್ನವನ್ನ ಶುದ್ಧೀಕರಿಸಿ ಅದನ್ನ ನಾಶ ಮಾಡದೆ ಇನ್ನೂ ಪರಿಶುದ್ಧವಾಗಿ, ಇನ್ನೂ 22 ಕ್ಯಾರೆಟ್ ಅಥವಾ ಏನು ಕ್ಯಾರೆಟ್ಸ್, ಓಕೆ, ಆ ರೀತಿ ಅದನ್ನು ಅಪ್ಪಟ ಚಿನ್ನವಾಗಿ ಮಾರ್ಪಡಿಸುತ್ತದೆ. ಬೆಂಕಿಯಲ್ಲಿ ಹಾಕದಿದ್ದಾಗ ಅದರ ಕಲ್ಮಶಗಳು ಸುಟ್ಟು ಭಸ್ಮವಾಗುವುದಿಲ್ಲ. ಸೊ ಪವಿತ್ರಾತ್ಮರ ಅಗ್ನಿಯ ಅಭಿಷೇಕ ನಮ್ಮನ್ನ ಶುದ್ಧೀಕರಿಸುವಂಥದ್ದಾಗಿದೆ. ನಮ್ಮಲ್ಲಿರುವ ಎಲ್ಲ ವಿಧವಾದ ಕಲ್ಮಶಗಳನ್ನು, ಜಡ ಸ್ವಭಾವಗಳನ್ನು, ಏನದು ಕೆಲವೊಂದು ಜಡತ್ವ, ಅವುಗಳನ್ನು ಸುಡಲೇಬೇಕು. ಸುಟ್ಟಾಗ ಮಾತ್ರ, ಈಗ ನೋಡಿ, ಈ ಕ್ಯಾನ್ಸರ್ ಅನ್ನುವ ಒಂದು ಕಾಯಿಲೆ, ಅದನ್ನ ಕೀಮೋಥೆರಪಿ ಮಾಡಿ ಸುಡ್ತಾರೆ. ಅದು ಬುಡ ಸಮೇತ ಸುಡಬೇಕು. ಅದು ಮತ್ತೆ ಹರಡದಂತೆ ಅದನ್ನು ಸುಡಬೇಕು ಅನ್ನುವ ರೀತಿಯಲ್ಲಿ. ಸೊ ಈ ರೀತಿ ಇರುವಾಗ ನಮ್ಮಲ್ಲಿ, ನಮ್ಮ ಶರೀರದಲ್ಲಿ, ನಮ್ಮ ಅಂತರಾಳದಲ್ಲಿ, ನಮ್ಮ ಒಳ ಮನುಷ್ಯನಲ್ಲಿರುವ ಕೆಲವೊಂದು ಸ್ವಭಾವಗಳು, ಕೆಲವೊಂದು ಪಾಪದ ಕ್ರಿಯೆಗಳು ಸುಟ್ಟು ಭಸ್ಮವಾಗಿ ನಾವು ಪ್ರಜ್ವಲಿಸುವ ಚಿನ್ನವಾಗಿ ಮಾರ್ಪಡುವುದಕ್ಕಾಗಿ ಅಗ್ನಿಯ ಅಭಿಷೇಕ ಬೇಕು. ಶಿಷ್ಯರ ಮೇಲೆ ಅಗ್ನಿಯ ಅಭಿಷೇಕ ಇಳಿದು ಬಂದಾಗ, ಶಿಷ್ಯರಿಗೆ ಪಂಚಾಶತಮ ಹಬ್ಬದಕ್ಕೆ ಮೊದಲೇ ಪವಿತ್ರಾತ್ಮರನ್ನು ಕೊಡಲಾಯಿತು. ಅವರು ಪ್ರೇಷಿತರು ಒಂದು ಕೋಣೆಯಲ್ಲಿ ಯೇಸುವಿನ ಮರಣಾನಂತರ ಬಚ್ಚಿಟ್ಟುಕೊಂಡಿದ್ದಾಗ ಕೋಣೆಯ ನಡುವೆ ಕಾಣಿಸಿಕೊಂಡ ಯೇಸು, ನಿಮಗೆ ಶಾಂತಿ ಇರಲಿ, ಉಸಿರನ್ನು ಊದಿ ಪವಿತ್ರಾತ್ಮರನ್ನ ಸ್ವೀಕರಿಸಿ ಎಂದು ಪವಿತ್ರಾತ್ಮರನ್ನು ಅವರ ಮೇಲೆ ಬರಮಾಡಿದ್ದರು. ಆದರೆ ಅವರ ಒಳ ಮನುಷ್ಯ ಇನ್ನೂ ಶುದ್ಧೀಕರಿಸಲ್ಪಡಲು, ಅವರ ನಾಲಿಗೆಯ ಮಾತು, ಅವರ ಕಣ್ಣಿನ ನೋಟ, ಅವರ ಶರೀರದ ಸ್ಪರ್ಶ ಪ್ರತಿಯೊಂದು ಸುಟ್ಟು ಪರಿಶುದ್ಧವಾಗಿ ಅಪ್ಪಟ ಚಿನ್ನವಾಗಿ ಮಾರ್ಪಾಡಾಗಬೇಕಾಗಿತ್ತು. ಹೇಗೆ ಮೋಶೆ ಕಂಡ ಪೊದೆ, ಆ ಪೊದೆ ಬೆಂಕಿ ನೋಡಿ, ಬೆಂಕಿಯ ಸಹಜ ಸ್ವಭಾವ ಸುಟ್ಟು ಭಸ್ಮ ಮಾಡೋದು. ಆದರೆ ಸರ್ವೇಶ್ವರನಿಂದ ಇಳಿದು ಬರುವ ಬೆಂಕಿ ತನ್ನ ಸಹಜ ಗುಣವನ್ನೇ ಬದಲಾಯಿಸಿ ದೇವರು ಯಾವ ಉದ್ದೇಶಕ್ಕಾಗಿ ಕಳಿಸುತ್ತಾರೋ ಆ ಕಾರ್ಯವನ್ನು ಮಾಡಿ ಮುಗಿಸುವಂಥದ್ದಾಗುತ್ತದೆ. ಇಡೀ ಸೃಷ್ಟಿ ದೇವರಿಗೆ ವಿಧೇಯವಾಗಿದೆ ಎಂಬುದು ಇದರಿಂದ ನಮಗೆ ಸ್ಪಷ್ಟವಾಗುತ್ತದೆ. ಮೋಶೆ ಕಂಡ ಪೊದೆಯಲ್ಲಿ ಆ ಬೆಂಕಿ ದಗದಗನೆ ಉರಿಯುತ್ತಾ ಇದೆ, ಪೊದೆ ಸುಟ್ಟು ಭಸ್ಮವಾಗಲಿಲ್ಲ. ಪೊದೆ ಇನ್ನೂ ಪ್ರಜ್ವಲಿಸುತ್ತಾ ಒಳ್ಳೆ ಪ್ರಕಾಶಮಯವಾಗಿ ಕಂಡು ಬರುತ್ತದೆ. ಒಬ್ಬ ಮನುಷ್ಯನ ಜೀವಿತದ ಕತ್ತಲೆ, ಕಾರ್ಗತ್ತಲೆಯಿಂದ ಬಿಡುಗಡೆಯಾಗಿ ಅವನು ಪ್ರಕಾಶಮಯವಾದ ಪ್ರಜ್ವಲಿಸುವ ಬೆಂಕಿಯಾಗಿ ಲೋಕದಲ್ಲಿ ಸಾಕ್ಷಿಯಾಗಿ ನಿಲ್ಲಲು ನಮಗೆ ಅಗ್ನಿಯ ಅಭಿಷೇಕ ಕಾರ್ಯ ಮಾಡುತ್ತದೆ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತೇವೆ. ಈ ಮುಂಜಾನೆ ವೇಳೆ ಸ್ವರ್ಗದ ದ್ವಾರಗಳು ತೆರೆಯಲ್ಪಡಲಿ. ಪವಿತ್ರಾತ್ಮರ ಅಗ್ನಿಯಿಂದ ನಮ್ಮೊಬ್ಬೊಬ್ಬರನ್ನ ಅಭಿಷೇಕ ಮಾಡಿರಿ. ಅಂದು ಪ್ರವಾದಿ ಎಲಿಯನು ಪ್ರಾರ್ಥನೆ ಮಾಡಿದಾಗ ಪರಲೋಕದ ಬೆಂಕಿ ಇಳಿದು ಬಂದು ಆ ಬಲಿ ಪದಾರ್ಥಗಳನ್ನ ಸ್ವೀಕರಿಸಿ ಆ ಸ್ಥಳದಲ್ಲಿ ಸರ್ವೇಶ್ವರನೇ ನಿಜವಾದ ದೇವರು ಎಂದು ಸಾಕ್ಷೀಕರಿಸಿದ ಆ ಪರಲೋಕದ ಅಗ್ನಿ ನಮ್ಮ ಹೃದಯವೆಂಬ ಬಲಿಪೀಠದಲ್ಲಿ ಇಳಿದು ಬಂದು ಅಲ್ಲಿರುವ ಅಶುದ್ಧತೆಗಳನ್ನು ಶುದ್ಧೀಕರಿಸಿ ದೇವರ ಜೀವದ ಬೆಳಕಾಗಿ ನಾವು ಮಾರ್ಪಾಡಾಗುವಂತೆ ಪವಿತ್ರಾತ್ಮರ ಅಗ್ನಿ ನಮ್ಮೊಬ್ಬೊಬ್ಬರಲ್ಲಿ ಇಳಿದು ಬರಲಿ. ನಾನೇ ಈ ಲೋಕಕ್ಕೆ ಬೆಳಕಾಗಿದ್ದೇನೆ, ಅಗ್ನಿಯಾಗಿದ್ದೇನೆ. ನನ್ನನ್ನು ಹಿಂಬಾಲಿಸುವವನಲ್ಲಿ ಜೀವದ ಬೆಳಕು ಉರಿಯುತ್ತಿರುತ್ತದೆ. ನಮ್ಮಲ್ಲಿರುವ ಜೀವದ ಬೆಳಕು ಪವಿತ್ರಾತ್ಮರ ಅಗ್ನಿ ಪ್ರಜ್ವಲಿಸುವ ಅಗ್ನಿಯಾಗಿ ಕಂಗೊಳಿಸುವಂತೆ ನಮ್ಮೊಬ್ಬೊಬ್ಬರ ಜೀವಿತವನ್ನ ಶುದ್ಧೀಕರಿಸಿ ಮಾರ್ಪಡಿಸಿ ಅಭಿಷೇಕದಲ್ಲಿ ಮುನ್ನಡೆಸಿರಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುವಾಗ ಆ ಪರಲೋಕದ ಅಗ್ನಿ ನಮ್ಮ ಶರೀರದ ಮೇಲೆ ಇಳಿದು ಬರುವ ಈ ಸಮಯದಲ್ಲಿ ನಮ್ಮ ಶರೀರದಲ್ಲಿ ಕಾಡುತ್ತಿರುವ ಎಲ್ಲ ವಿಧವಾದ ರೋಗ ರುಜಿನದ ದುಷ್ಟ ದುರಾತ್ಮಗಳು, ವಿಷ ಕ್ರಿಮಿಕೀಟಗಳು, ವಿಷ ವೈರಸ್ಗಳು, ರೋಗಾಣುಗಳು ಆ ಪವಿತ್ರಾತ್ಮರ ಅಗ್ನಿಯಲ್ಲಿ ಸುಟ್ಟು ಭಸ್ಮವಾಗಲಿ. ಅವರ ಶರೀರದ ರೋಗಗಳು ಯೇಸು ನಾಮದಲ್ಲಿ ಸೌಖ್ಯವಾಗಿ ಮಾರ್ಪಡಲಿ. ಅವರ ಪಾಪದ ದುರಭ್ಯಾಸಗಳು, ದುರಿಚ್ಛೆಗಳು ಆ ಪವಿತ್ರಾತ್ಮರ ಅಗ್ನಿಯಲ್ಲಿ ಹೊಸದಾಗಿ ಅವರು ಸೃಷ್ಟಿ ಮಾಡಲ್ಪಡಲಿ. ಆ ಸ್ವಭಾವಗಳು ಬಿಡುಗಡೆಯಾಗಿ ಹೊಸ ಸ್ವಭಾವ, ನೂತನ ಸ್ವಭಾವ, ಯೇಸುವಿನ ಸ್ವಭಾವ ಅವರಲ್ಲಿ ಉಂಟಾಗಲಿ. ಆ ಚಿನ್ನ, ಬೆಂಕಿಯಲ್ಲಿ ಪುಟವಿಟ್ಟ ಚಿನ್ನ ಪರಿಶುದ್ಧವಾಗಿ ಮಾರ್ಪಟ್ಟು ಅಕ್ಕಸಾಲಿಗನ ಉಪಯೋಗಕ್ಕೆ ಬರುವ ರೀತಿಯಲ್ಲಿ ನಮ್ಮೊಬ್ಬೊಬ್ಬರ ಜೀವನ ದೇವರ ಸೇವೆಗೆ ಉಪಯುಕ್ತವಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.